ಕಚಡ ನನ್ನ ಮಕ್ಕಳ. ವಾ ಏನ ಶಿಷ್ಯ ಫುಲ್ ರೈಸ್ ಆಗ್ಬಿಟ್ಟಿದ್ಯಾ? ಹೆಂಗ ನಿನ್ ತಂಗಿ? ಅಯ್ಯ ಸ್ಟುಡಿಯೋ ಬಂದ್ಯಾ? ನನ್ನ ಹುಡುಗರ ಮೇಲೆ ಕೈ ಮಾಡ್ತೀರಾ? ಬಾರೋ ಬಾ 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 ಬಾ. ನನ್ನ ತಂಗಿ ಫೋಟೋ ತೆಗಿತೀರಾ? ನನ್ನ ತಂಗಿ ಫೋಟೋ ತೆಗಿತೀರಾ? ಯಾಕೆ ನಿಮ್ಮನೇಲಿ ಯಾರು ಅಕ್ಕ ತಂಗಿರಿಲ್ಬಂದ್ರು? ಅಕ್ಕ ತಂಗಿರಿಲ್ವಾ? ಮ್ಯಾಗ್ಝಿನ್ ಫೋಟೋ ತೆಗಿ. ಮ್ಯಾಗ್ಝಿನ್ ಕೆಲಸ ಮಾಡ್ಬಿಟ್ರು. ಇನ್ನೊಂದ್ಸರಿ ಕೆಲಸ ಮಾಡಿದ್ರು. ದಯವಿಟ್ಟು ಕೊಡುಗರು, ಕ್ಷಮಿಸಿದ್ರು ಹುಡುಗರು. ಮಗನೇ ಒದೆ ಬಿದ್ದ ತಕ್ಷಣ ಶಿಷ್ಯ ಹೋಗಿ ಗುರು ಆಗ್ಬಿಟ್ನಾ? ಈ ಓತಿಗೆ ತನ್ಗೆ ನಿನ್ ಸಪೋರ್ಟ್ ಬೇರೆ. ಬರೀ ನನ್ ತಂಗಿದಲ್ಲ, ಇದುವರೆಗೂ ಯಾವ್ಯಾವ ಹೆಣ್ಮಕ್ಳು ಫೋಟೋನ ಇದೇ ತರ ತೆಗ್ದಿದಿರೋ ಎಲ್ರದ್ದು ಡಿಲೀಟ್ ಮಾಡ್ಬೇಕು. ಎಲ್ಲಿ ಯಾವ್ದ್ರಲ್ಲಿ ಫೋಟೋ ತೆಗ್ದಿದಿರೋ ಎಲ್ಲ ಕೊಡು. ಕೊಡು ಹೋಗು. ಕೊಡಿಲ್ ಮಾಡು. ಡಿಲೀಟ್ ಮಾಡು ಡಿಲೀಟ್ ಮಾಡು. ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿರೋ ಫೋಟೋ ಡಿಲೀಟ್ ಮಾಡಿದ್ರೆ ಸಾಕೇನಪ್ಪ? ಮ್ಯಾಗ್ಝಿನಲ್ಲಿರೋ ಫೋಟೋ ಬೇಡವಾ? ಅದೆಲ್ಲ ಆಗ್ಲೇ ಒಂದ್ ಕಡೆ 1000 ಪ್ರಿಂಟ್ ಆಗಿದೆ. ಇವತ್ತು ರಾತ್ರಿ ಪ್ರಿಂಟರ್ ಬೆಂಗಳೂರಿಗೆ 1000 ಕಾಪಿ ಕಳಿಸ್ತಾ ಇದ್ದಾನೆ. ನೋಡು, ನಾಳೆ ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಪಡ್ಡೆ ಹುಡುಗರ ಕೈಯಲ್ಲೂ ಆ ಮ್ಯಾಗ್ಝಿನ್ ಇರುತ್ತೆ. ಬೇವರ್ಸಿ ನನ್ನ ಮಕ್ಕಳ, ಕಂಡೋರ್ ಹೆಣ್ಮಕ್ಳನ್ನ ಹಿಡ್ಕೊಂಡು ಆಟ ಆಡ್ತೀರಾ? ಎಲ್ಲಿದೆ ಮ್ಯಾಗ್ಝಿನು? ಎಲ್ಲ ಸುಟ್ಟಾಕ್ಬೇಕಷ್ಟೇ. 1 ಲಕ್ಷ ಆಗುತ್ತೆ ಶಿಷ್ಯ. ಹ್ಞೂ ಶಿಷ್ಯ, ಕೈಗೆ ಬಂದಿರೋ ಡೀಲ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? 1 ಲಕ್ಷ ಕೊಡು, ಈಗಲೇ ಎಲ್ಲ ಸುಟ್ಟಾಕ್ಬಿಡ್ತೀನಿ. ನಿಮ್ಮ ಮಕ್ಕಳ ಈಗಲೇ ಇಲ್ಲೇ ಸುಟ್ಟಾಕ್ಬಿಡ್ತೀವಿ. ಏನು ಬೇಜಾರಿಲ್ಲಮ್ಮ, ನಮ್ಮನ್ನು ಸುಟ್ಟಾಕಿದ ಮಾತ್ರಕ್ಕೆ ಅಲ್ಲಿ ಮ್ಯಾಗ್ಝಿನ್ ಸಪ್ಲೈ ನಿಲ್ಲೋದಿಲ್ವಲ್ಲ. ಅದ್ರ ಪಾಡಿಗೆ ಅದಾಗುತ್ತೆ. ಎಲ್ಲಿ ಸೇರ್ಬೇಕು ಅಲ್ಲಿ ಸೇರುತ್ತಷ್ಟೇ. ಅದನ್ನ ತಡಿಬೇಕಾದವನು ನಾನು ಒಬ್ಬನೇ, ದುಡ್ಡು ಕೊಡ್ಬೇಕಾದವನು ನೀನೊಬ್ಬ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.